ಹೆಣ್ಮಕ್ಳು ಅಂದರೆ ನಂಗೆ ಸಾನೇ ರೆಸ್ಪೆಕ್ಟ್. ಹೆಣ್ಮಕ್ಳು ಎಷ್ಟೇ ಓದಿದ್ರು ಅದನ್ನೆಲ್ಲ ಹೊಸ್ಲಿಂದ ಆಚೆ ಬಿಟ್ಬಿಟ್ಟು ಮನೆಯೊಳಗೆ ಬಂದಮೇಲೆ ಒಲೆ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದು ಒಂದೇ ಅವ್ರ ಕೆಲಸ. ಹೆಣ್ಮಕ್ಳಿಗೆ ಸಂಸ್ಕಾರ ಇರ್ತದಲ್ಲ, ಅಂಥವ್ರು ಕಂಡ್ರೆ ಸಾನೇ ಇಷ್ಟ ಆಯ್ತದೆ. ನಿಮ್ಮಪ್ಪನೂ ಹೇಳವ್ರೆ ನನ್ನ ಮಗಳಿಗೆ ಸಂಸ್ಕಾರ ಕಲಿಸಿವಿನಿ ಅಂತ. ಅದಕ್ಕೆ ನಾನು ಒಪ್ಕೊಂಡಿದ್ದೆ. ದೇವಸ್ಥಾನದಲ್ಲಿ ಆಗಿದ್ದಕ್ಕೆ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ಡಾಕ್ಟ್ರ್ ಅಲ್ವಾ, ಅದಕ್ಕೆ ಸುಮ್ಮನೆ ಬಿಟ್ಟಿವ್ನಿ. ಆದರೆ ಮದುವೆ ಆದ್ಮೇಲೆ ಇದೆಲ್ಲ ಬಿಟ್ಬಿಡ್ಬೇಕು. ನೀನು ನೋಡಕ್ಕೆ ಸಂದಾಗಿದ್ಯಾ, ನಂಗಷ್ಟು ಸಾಕು. ಆದರೆ ನಮ್ಮ ಅಜ್ಜಿಗೆ ಹೆಣ್ಮಕ್ಳಿಗೆ ಬಾಯಿ ಕಮ್ಮಿ ಇರಬೇಕು, ಕೆಲಸ ಜಾಸ್ತಿ ಇರಬೇಕು ಅಂತ ಆಸೆ. ಆದರೂ ಈ ಸೀರೆಗೆ ಭಾಳ ವೈನ ಕಣ. ಎದ್ರಕಬೇಡ, ನನ್ನ ಗಂಡ ಆಗೋನೆ. ಈ ದಿನಕ್ಕೋಸ್ಕರ ಕಾಯ್ತಾ ಇದೆಯಲ್ಲ. ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಇಟ್ಕೊಂಡು ವೀಳೆಶಾಸ್ತ್ರ ಅಂದ ತಕ್ಷಣ ಹೊಸ ಅಂಗಿ ಹಾಕೊಂಡು ಕನ್ನಡಕ ಏರ್ಸ್ಕೊಂಡು ಮದ್ವೆ ಗಂಡ ತರ ಒಂಟ್ಬಿಟ್ಟ ಇವನಿಗೆ ಹಿಂಗೆ ಆಗ್ಬೇಕು ಅಂತ ತಗ್ತಾ ಇದೆಯಲ್ಲ. ಪ್ರಪಂಚದಲ್ಲಿ ಬೆನ್ನಿಗೆ ಚೂರಿ ಹಾಕೋರು ಅಕ್ಕಪಕ್ಕದಲ್ಲ, ನಮ್ಮೊಳಗೆ ಇರ್ತಾರೆ. ಅದನ್ನ ಮನ್ಸು ಅಂತ ಕರೀತಾರೆ. ಚಿಕ್ಕ ವಯಸ್ಸಿಂದ ಪಾರುನೇ ನಿನ್ ಎಂಡ್ರು ಅಂತ ನನ್ನೆಲ್ಲ ಆಸೆ ಹುಟ್ಟಿಸಿದವರು ನೀವು. ಅದರಲ್ಲೂ ಹೆತ್ತವ ಅನ್ಸ್ಕೊಂಡಿರೋ ನೀನು. ಪಾರು ಅನ್ನೋ ಹೆಸರು ಕೇಳಿದ ತಕ್ಷಣ ಯಾಮಾರ್ಬಿಟ್ಟೆ. ನನ್ನ ಆಸೆ ನನ್ನ ಕಣ್ಮುಂದೆನೆ ಮಣ್ಣಾಗೋಯ್ತಲ್ಲ ಅಂತ ನನಗೆ ನೋವಾಯ್ತಿಲ್ಲ. ಆದ್ರೆ ನನ್ನ ಕಣ್ಮುಂದೆನೆ ನನ್ನ ತಂಗಿರು ಕಣ್ಣೀರು ಹಾಕ್ಬಿಟ್ರಲ್ಲ ಅಂತ ನೋವು ಅಷ್ಟೆ. ಇಷ್ಟಕ್ಕೆ ಶಿವ ಸೋತೋದ ಅನ್ಕಂಡ್ಯಾ? ನೋಡಿಲ್ಲಿ, ಕಣ್ಣಿಗೆ ಬಿದ್ದಿರೋ ಧೂಳು ಅನ್ಕೊಂಡು ಒಯ್ತಾ ಇರ್ತೀನಿ. ಅಳಕ್ಕಿಲ್ಲ, ನಾನೇನು ಅಳಕ್ಕಿಲ್ಲ. ನನ್ನ ತಂಗಿರ್ ಮದುವೆ ಮೇಲೆ ಕೆಟ್ಟ ದೃಷ್ಟಿ ಹೋಯ್ತು ಅನ್ಕೋತೀನಿ. ಇಡೀ ಊರೇ ಹುಬ್ಬೇರ್ಸ್ ನೋಡೋ ತರ ನನ್ನ ತಂಗಿರ್ ಮದುವೆ ಮಾಡೇ ಮಾಡ್ತೀನಿ. ನೀನ್ ನೋಡ್ತಾ ಇರು. ಅಷ್ಟೊಂದೆಲ್ಲ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಹಂಗಲ್ಲ ಅಣ್ಣ, ಇನ್ಮ್ಯಾಕೆ ಅವ್ರ ಜೊತೆ ನಮಗೆ ಯಾವ ನಂಟು ಬೇಕಾಗಿಲ್ಲ. ನಮ್ ಪಾಡಿಗೆ ನಾವು ನೆಮ್ಮದಿಯಿಂದ ಬದ್ಕೊಂಡಿದೀವಿ. ಅವ್ರು ಇದನ್ನು ಹಾಳು ಮಾಡೋದ್ ಬೇಕಾಗಿಲ್ಲ. ಆಯ್ತಾ? ಈಗ ನಾನು ಹೇಳಲ್ಲ, ಈಗ ತಾನೇ ಹೇಳ್ದಿಲ್ಲವಾ ನಾವು ನೆಮ್ಮದಿಯಿಂದ ಬದ್ಕೊಂಡಿದೀವಿ ಅಂತ. ಅದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಯ್ತಾ? ನಮ್ಮನ್ನ ಈ ಊರಲ್ಲಿ ನೆಲೆ ನಿಲ್ಲಂಗ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಜನ ನಮ್ಮನ್ನ ನೋಡಿ 4 ಒಳ್ಳೆ ಮಾತಾಡ್ತಿದ್ದಾರೆ, ಮರವಾದಿ ಕೊಡ್ತವ್ರೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾಯ್ತಾ? ನಮ್ಮ ಮಾವ ಕಂಡ್ರವ. ನಮ್ಮ ಅವ್ವ ಅನ್ಸ್ಕೊಂಡೋಳು ದೇವಸ್ಥಾನದ ಒಡಬೇಕದ್ದು ಓಡೋದ್ಲು ಅಂತ ನಮ್ಮನ್ನ ಬಹಿಷ್ಕಾರ ಹಾಕ್ಬೇಕು ಅಂತ ಇದ್ರು. ನೀವು ಪಂಚಾಯತಿಯವರೆಲ್ಲ ಸೇರಿ ಇಡೀ ಕುಟುಂಬನ ಊರಿಂದ ಬಹಿಷ್ಕಾರ ಹಾಕಬೇಕು ಅನ್ನೋ ನಿಮ್ಮ ತೀರ್ಮಾನದಲ್ಲಿ ನ್ಯಾಯ ಇದೆ ಅಂತ ನನಗನ್ನಿಸ್ತಿಲ್ಲ. ಅವರವ್ವ ಒಡವೆ ಕದ್ದು ಓಡ್ ಹೋದರೆ ಪಾಪ ಮಕ್ಕಳೇನು ಮಾಡ್ತವೆ? ಅವರವ್ವ ಮಾಡಿರೋ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಟ್ಟರೆ ಈ ಶಿವನೂ ಮೆಚ್ಚೋದಿಲ್ಲ, ಆ ಶಿವನೂ ಮೆಚ್ಚೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ಬೇಕು. ಈ ಕುಟುಂಬ ಇದೇ ಊರಿನಲ್ಲಿರಲಿ. ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಏನಪ್ಪ? ಶಿವ,
ಅವತ್ತು ಮಾವನ ಮುಖದಲ್ಲಿ ದ್ಯಾವ್ರು ಕಾಣಿಸ್ಬಿಟ್ಟ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಾವನೇ ನನ್ನ ದ್ಯಾವ್. ಅವತ್ತು ಆ ದ್ಯಾವ್ರು ಇರ್ಲಿಲ್ಲ ಅಂದಿದ್ರೆ ನಾವಿಲ್ಲಿ ಇರಕ್ಕೆ ಆಯ್ತಿರ್ಲಿಲ್ಲ. ನಾವೀ ಊರಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಮಾವನೇ ಆಧಾರ. ನಾನು ತುತ್ಕೊಟ್ಟಿರೋ ತಾಯಿ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ, ಆದ್ರೆ ತುತ್ತನ್ನಕ್ಕೆ ದಾರಿ ಮಾಡ್ಕೊಟ್ಟಿರೋ ಮಾವನ ಬಗ್ಗೆ ಯೋಚನೆ ಮಾಡದೆ ಒಂದು ತುತ್ತು ತಿನ್ನಕ್ಕಿಲ್ಲ. ಯಾಕೆ ಹೇಳಿ? ಉಂಡು ಮನೆಗೆ ಯಾವತ್ತೂ ಎರಡು ಬಗೆಬಾರ್ದು. ನಮ್ಮ ಮಾವ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ. ನಾನು 100 ಜನ್ಮ ಎತ್ತಿದ್ರು ಅವನ್ ಋಣ ತೀರ್ಸಕ್ಕಾಗಿಲ್ಲ. ಅಣ್ಣ, ನಿನಗೆ ಅವಮಾನ ಆಯ್ತಲ್ಲ ಅನ್ನೋ ಬೇಜಾರಲ್ಲಿ ಹಾಗೆ ಮಾತಾಡ್ಬಿಟ್ವಿ. ಅಣ್ಣ, ಇನ್ಮ್ಯಾಕೆ ನಾವ್ ಯಾವತ್ತೂ ಹಿಂಗೆಲ್ಲ ಮಾತಾಡಕ್ಕಿಲ್ಲ. ನೀ ಬೇಜಾರು ಆಗ್ಬೇಡ.